ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡಿರ್ತೀರಿ ನಾ ಎದ್ರ ಬಗ್ಗೆ ಲಾಗ್ ಮಾಡತ್ತೇನಂತ ಕೆಲಸ. ಹೌದ್ರಿ, ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ನಮ್ಮ ಮಗಳ ನಾಮಕರಣದ ಲಾಗ್. ಬಟ್ ಅದಕ್ಕಿಂತ ಪೈಲ ಹೇಳಬೇಕಾಗಿರೋದು ಯಾವುದಂತಂದ್ರೆ ನಮ್ಮ ಮನೆಗೆ ನಮ್ಮ ಪುಟ್ಟ ಮಹಾಲಕ್ಷ್ಮಿನ ವೆಲ್ಕಮ್ ಮಾಡ್ಕೊಂಡಿದ್ದೀನಿ. 9 ತಿಂಗಳ ಜರ್ನಿ ಎಲ್ಲ ತೆಗ್ದಿರ್ತೇವಲ್ರಿ, ಅದು 9ರಾಗ ಬಿದ್ಮೇಲೆ ಅದ್ರಾಗೂ ಯಾವಾಗ ಡೆಲಿವರಿ ಏನು ಅನ್ಕೊಳ್ಳೋದ್ರಾಗ ಭಾಳ ಒಂದು ಕ್ಯೂರಿಯಾಸಿಟಿ ಇರ್ತೈತಿ. ಆ ಕ್ಯೂರಿಯಾಸಿಟಿ ಎಲ್ಲ ಕನಸದ ಏನೋ ಅಂತಾರಲ್ಲ, ಒಂದು ಕ್ಯೂರಿಯಾಸಿಟಿ ನನಸಾದಾಗ ಎಷ್ಟು ಖುಷಿ ಇರ್ತೈತಲ್ಲ, ಅದು ಹೆಂಗೆ ಎಕ್ಸೈಟ್ಮೆಂಟ್ ಅನ್ನೋದು ಇದು ಹೇಳ್ಕೊಳಕ್ಕೆ ಆಗಂಗಿಲ್ಲ ರೀ. ಒಳಗೆ ಫೀಲಿಂಗ್ಸ್ ಯಾವ ಥರ ಇರ್ತೈತೆ ಅಂತ ಇಷ್ಟು ಖುಷಿ ಆಗೈತಲ್ರಿ ನಮಗೆ. ಫಸ್ಟ್ ಟೈಮ್ ನಮ್ಮ ಲೈಫ್ನಾಗ ಏನೋ ಒಂದು ಹೊಸದು ಅನಿಸ್ಬಿಟ್ಟೈತಿ ನಮಗೆ, ನಮ್ಮ ಲಾಲಿ ಹುಟ್ಟಿ ಬಂದಾಗಿಂದ. ಆ್ಯಕ್ಚುಲಿ ನಾವು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೋಬೇಕಂತ ಪ್ಲ್ಯಾನ್ ಐತ್ರಿ. ಬಟ್ ಮನೆಯೊಳಗೆ ಎಲ್ಲರೂ ಆ ಕಡೆ ಈ ಕಡೆ ಹೋಗಿದ್ರೆ, ಮತ್ತು ನಮ್ಮ ಮನೆಯವರು ಮಮ್ಮಿದೆಲ್ಲ ಹಾಸ್ಪಿಟಲ್ನಾಗಿದ್ದರು. ಹಿಂಗಾಗಿ ನಾವು ಅಂದ್ಕೊಂಡಂಗೆ ಆಗಲಿಲ್ಲ. ಸಿಂಪಲ್ ಆಗಿದ್ದು ಚೆಂದಾಗೆ ಮಾಡೋಣ ಅಂತ ನಮ್ಮ ಮನೆಯವ್ರ ಮುಂದೆ ಹೋಗಿ ಎಲ್ಲ ರೆಡಿ ಮಾಡಿದ್ರು. ನೋಡಿರಿ, ನಮ್ಮ ಮನೆಗೆ ನಮ್ಮ ಲಾಲಿ ಬಂದ ತಕ್ಷಣ ಫಸ್ಟ್ ಆರತಿದೆಲ್ಲ ಮಾಡಿ ಒಳಗೆ ಕರ್ಕೊಂಡು, ಆಮೇಲೆ ನಮ್ಮ ಅಕ್ಕದು ಪ್ಲ್ಯಾನ್ ಮಾಡಿ ಕೇಕ್ ಅದೆಲ್ಲ ಕಟ್ಟಿಂಗ್ ಮಾಡಿಸಿ, ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ನಮ್ಮ ಮನೆಯೊಳಗೆ ಒಂದು ಪುಟ್ಟ ಮಹಾಲಕ್ಷ್ಮಿ ಒಂದು ಹೊಸ ಮೆಂಬರ್ ಇರ್ತಾರೆ ರೀ ನಮ್ಮ ಮನೆಯೊಳಗೆ. ಅದ ಒಂದು ದೊಡ್ಡ ನೆಕ್ಸ್ಟ್ ಲೆವೆಲ್ ರೀ ಖುಷಿ. ಆಮೇಲೆ ಇದು ನೋಡಿರಿ, ಇದು ಏನಪ್ಪ ಅಂತಂದ್ರೆ ನಾವು ಆಲ್ಮೋಸ್ಟ್ ಎಲ್ಲನೂ ಮಿಕ್ಸ್ ಮಾಡಿ ಲಾಗ್ ಮಾಡಕತ್ತೀನಿ. ಇದು ನಂದು ಡೆಲಿವರಿ ಆದ 13ನೇ ದಿವ್ಸಕ್ಕೆ ಮನಿ ಎಲ್ಲ ಮೈಲಿಗಾಗಿರ್ತೈತಿ. ಮಡಿ ಮಾಡಕ್ಕಂತ ಹವಣ ಹಾಕು, ಮಡಿ ಮಾಡಕ್ಕಂತ ಹವಣ ಹಾಕಿ ಎಲ್ಲ ಪೂಜೆ ಮಾಡಕ್ಕಂತ ಪಂಡಿತರು ಬಂದಿದ್ದಾರೆ ರೀ. ನಮ್ಮ ಮದ್ವೆ ಹಿಡ್ಕೊಂಡು ಇಲ್ಲಿ ಮಟನ ರೀ ಯಾವ ಪದ್ಧತಿಗಳು ನಾವು ಮಿಸ್ ಮಾಡೇನೇ ಇಲ್ಲ. ಯಾವ್ಯಾವ ಪದ್ಧತಿಗಳು ಯಾವ್ಯಾವ ಪ್ರಕಾರ ಮಾಡಬೇಕಲ್ಲ ಎಲ್ಲ ಹಂಗೆ ಮಾಡ್ಕೊತ ಬಂದಾರು. ಅದ್ರಾಗೂ ನೋಡಿರಿ, ನಮ್ಮ ಡೆಲಿವರಿ ಆದಮೇಲೆ ಅಂತಂದ್ರು ಮಡಿ ಎಲ್ಲ ಮಾಡಬೇಕು, ನಮ್ಮ ಕಡೆಯಿಂದನೇ ಪೂಜೆ ಮಾಡಿಸ್ಬೇಕಂತ ಎಲ್ಲ ಪೂಜೆ ಮಾಡ್ಸತ್ತಿದ್ದೀರಿ. ನಮ್ಮ ಲಾಲಿನ ಜಸ್ಟ್ ನಾ ತೊಡಿಯೊಳಗೆ ಕರ್ಕೊಂಡು ಎಲ್ಲರ ಲೈಫ್ನಾಗೂ ಡೆಲಿವರಿ ಅನ್ನೋದು ಒಂದು ನೆಕ್ಸ್ಟ್ ಲೆವೆಲ್ಲೇ ಅಂತ ಅನ್ಕೋತೀನಿ ರೀ. ಭಾಳ ಖುಷಿ ಕೊಡೋ ಸಂದರ್ಭ ಇದೆ. ಅದ್ರಾಗೂ ಫಸ್ಟ್ ಹುಟ್ಟಿದ ಮಕ್ಕಳು ನಮಗೆ ತಾಯಿ ಅನ್ನೋ ಪದವಿ ಕೊಡ್ತಾರೆ. ಫಸ್ಟ್ ಹುಟ್ಟಿ ನಮ್ಮನ್ನು ಅದಕ್ಕೆ ರೀ ನೋಡಿರಿ, ದೇವರಿಗೆ ಮತ್ತು ನನ್ನ ಮಗಳಿಗೆ ನನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂಗಿತ್ರಿ ನಮ್ದು ಡೆಲಿವರಿ ಆದಮೇಲೆ ನಮ್ಮ ಲಾಲಿನ ವೆಲ್ಕಮ್ ಮಾಡ್ಕೊಂಡಿದ್ದ, ಮನೆಯೊಳಗೆಲ್ಲ ಮಡಿ ಮಾಡ್ಕೊಂಡಿದ್ದ. ಇನ್ನು ನೋಡಿರಿ, 13ನೇ ದಿವ್ಸಕ್ಕೆ ನಮ್ಮ ಮಮ್ಮಿ ಸೈಡ್ ಪದ್ಧತಿ, ತವ್ರ ಮನೆ ಸೈಡ್ ಪದ್ಧತಿ ಹಂಗೆ 13ನೇ ದಿವ್ಸಕ್ಕೆ ಹೆಸರಿಡೋದು ರೀ. ನಮ್ಮಲ್ಲಿ ಗಂಡು ಹುಟ್ಟರೆ 9 ದಿವ್ಸಕ್ಕೆ, ಹೆಣ್ಣು ಹುಟ್ಟರೆ 13 ದಿವ್ಸಕ್ಕೆ ಅಂತ ನಾವು ಗ್ರ್ಯಾಂಡಾಗಿ ಮಾಡಾಕತ್ರಿಕಿಲ್ಲ. ಹೀಗಾಗಿ ಪದ್ಧತಿ ಪ್ರಕಾರ ಮನೆಯೊಳಗನೆ ಸಿಂಪಲ್ ಆಗಿ ಹೆಸರಿಟ್ರ ಆತಂತ ಹೆಸರಿಡೋ ಫಂಕ್ಷನ್ ಮಾಡಾಕತ್ತೀವಿ. ಹೆಸರಿಡೋದು ಅಂದ ತಕ್ಷಣ ಎಲ್ಲರ ತಲೆಯಾಗ ಒಂದೊಂದು ಹೆಸರು ಇತ್ರಿ ನಮ್ಮ ಮನ್ಯಾಗ. ಅದ್ರಾಗೂ ಮತ್ತಿಕ್ಕಿ ಹುಟ್ಟಿದ ತಕ್ಷಣ ಎಲ್ಲರೂ ಏನೇನೋ ಕರೆಯತ್ತಿದ್ವಿ ರೀ, ಲಾಲಿ, ಚಿನ್ನು, ಬಂಗಾರ, ಮುದ್ದು ಅಂತ ಬಟ್ ಇವತ್ತು ನಾವು ಅಫಿಷಿಯಲ್ ಆಗಿ ಹೆಸರು ಇಡಾಕತ್ತೀವಿ. ಹೆಸರು ಹಿಂಗೆ ಹುಡ್ಕ್ಯಾಡಿದ್ವಿ ಅಲ್ರಿ, ನನ್ನ ತಲೆಯಾಗ ಬೇರೆ ಇತ್ತು, ನಮ್ಮ ಮನೆಯವ್ರ ತಲೆಯಾಗ ಬೇರೆ ಇತ್ತು. ಬಟ್ ಅವ್ರಂತರೂ ಹೆಣ್ಮಗಳು ಹುಟ್ಟಿದಕ್ಕೆ ಭಾಳ ಖುಷಿ ಅದಾರ. ಸೊ ಅವ್ರಿಗೆ ಯಾವ್ದು ಇಷ್ಟನ ಅದ ಇಟ್ರ ಆತಂತ ಅವ್ರು ಇಷ್ಟಪಟ್ಟಂತನ ಒಂದು ದೇವ್ರ ಹೆಸರು ಇಟ್ಟೇವ್ರಿ ನಾವು. ನನಗೆ ಆ್ಯಕ್ಚುಲಿ ಮಾಡರ್ನಾಗ ಹೆಂಗಾರ ಇರಬೇಕಂತಿತ್ತು. ಬಟ್ ನೆಕ್ಸ್ಟ್ ಅವ್ರು ಇನ್ನು 20 ವರ್ಷಕ್ಕೆ ಮತ್ತು ಜನ್ರೇಷನ್ ಹಳೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಂತ ಆಕಿ ಒಂದು ಹೆಸರು ಸೆಲೆಕ್ಟ್ ಮಾಡಿದ್ವಿ ರೀ ನಾವು, ದೇವ್ರ ಹೆಸರು. ಆ ಹೆಸರು ಯಾವುದಪ್ಪ ಅಂತಂದ್ರೆ ಇದ ನೋಡ್ರಿ, ನಮ್ಮ ಮುದ್ದು ಮಗಳ ಹೆಸರು ಏನಪ್ಪ ಅಂತಂದ್ರೆ ಪದ್ಮಶ್ರೀ. ಆ್ಯಕ್ಚುಲಿ ನನಗೆ ಏನೇನೋ ತಲೆಯಾಗಿದ್ದು ರೀ ಹಂಗೆ ಹಿಂಗೆ. ಬಟ್ ನಮ್ಮ ಮನೆಯವ್ರಿಗೆ ಇದು ಹೆಸರು ಇಡಬೇಕಂತ ಭಾಳ ಅಂದ್ಕೊಂಡಿದ್ರು. ಹೆಣ್ಣು ಹುಟ್ರೆ ಇದ್ರ ಇಡಬೇಕಂತ ಮಾತಾಡ್ಕೊಂಡಿದ್ವಿ. ಅದರಂತನ ಪದ್ಮಶ್ರೀ ಅಂತ ಹೆಸರಿಟ್ಟು ರೀ ನಾವು. ನಾನು ಡೆಲಿವರಿ ಆದಮೇಲೆ ಯಾವ ಲಾಗ್ ಹಾಕಿರಕ್ಕಿಲ್ರಿ. ಅಂದ್ರೆ ನಂದು ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು, ಡೆಲಿವರಿ ಅದಾಗಿರ್ಬೋದು, ಕುಬ್ಸೋದಾಗಿರ್ಬೋದು, ಎಲ್ಲನೂ ಡೆಲಿವರಿ ಆದಮೇಲೆ ಹಾಕಾಕತ್ತೀನಿ ಒಂದೊಂದನ್ನು. ನೋಡ್ರಿ, ನೋಡ್ಕೊಡಕನ ಆಲ್ಮೋಸ್ಟ್ 3 ತಿಂಗಳು ತುಂಬಾಕ್ ಬಂತ್ರಿ ನಮ್ಮ ಪುಟ್ಟ ಪಾಪುಗ ಪದ್ಮಶ್ರೀಗೆ. ಇದು ಆಗಸ್ಟ್ 9ಕ್ಕೆ 3 ತಿಂಗಳು ಕಂಪ್ಲೀಟ್ ಆಗಿ 4ರಾಗ ಬೀಳ್ತೈತಿ. ಅಷ್ಟರೊಳಗೆ ಕಿವಿ ಚುಚ್ಚಿಸ್ಬೇಕು. ಕಿವಿ ಚುಚ್ಚಿದ ಲಾಗ್ ಒಂದು ಐತಿ ನೋಡ್ರಿ. ಈ ಒಂದು 2-3 ತಿಂಗಳದಾಗ ನಾ ಅಂತರೂ ಏನೇನೋ ಮಾಡಿದ್ನಿ. ನನ್ನ ಮಗಳ ಜೊತೆ ಹೊರಗಡೆ ಹೋದ್ನಿ, ಆಕಿದು ವ್ಯಾಕ್ಸಿನೇಷನ್ ಮಾಡಿಸಿದ್ನಿ, ಆಕಿ ಜೋಡಿ ಲಾಗ್ ಮಾಡಿದ್ನಿ, ಆಕಿ ಜೋಡಿ ಸಾಂಗ್ ಅನ್ನಿ, ಎಲ್ಲನೂ ಒಂಥರ ಸ್ಪೆಷಲ್ ಐತಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಹೋಪ್ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಹಿಂಗೆ ನಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ಹೊಸ ಲಾಗ್ ಮತ್ತು ಶೇರ್ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.